ಬ್ರಾಂಡೆಡ್ ಆಹಾರ ಮಳಿಗೆ ಕೆಎಫ್ಸಿಯಲ್ಲೇ ಕಳಪೆ ಆಹಾರ. ಗ್ರಾಹಕನಿಗೆ ಮನೆಗೆ ಕೆಎಫ್ಸಿ ಚಿಕನ್ ಪೂರೈಕೆ ಆಗಿತ್ತು, ಅದರಲ್ಲಿ ಹುಳ ಪತ್ತೆ ಆಗಿದೆ. ಹೆಬ್ಬಾಳ ಕೆಂಪಾಪುರ ಕೆಎಫ್ಸಿ ಪೂರೈಸಿದ್ದಂತಹ ಆಹಾರದಲ್ಲಿ ಹುಳ ಪತ್ತೆಯಾಗಿರೋದು. ಸ್ವಿಗ್ಗಿ ಮೂಲಕ ಗ್ರಾಹಕರೊಬ್ಬರು ಕೆಎಫ್ಸಿ ಚಿಕನ್ ಆರ್ಡರ್ ಮಾಡಿದ್ರು. ಮನೆಗೆ ಆರ್ಡರ್ ಬಂದಾಗ ಕೆಎಫ್ಸಿ ಚಿಕನ್ ನಲ್ಲಿ ಹುಳ ಪತ್ತೆಯಾಗಿದೆ. ಸ್ವಿಗ್ಗಿ ಮೂಲಕ ಆರ್ಡರ್ ಮಾಡಿದ್ರು. ಹೆಬ್ಬಾಳ ಕೆಂಪಾಪುರ ಕೆಎಫ್ಸಿ ಇಂದ ಮನೆಗೆ ಆರ್ಡರ್ ಬಂದಾಗ ಆ ಕೆಎಫ್ಸಿ ಚಿಕನ್ ನಲ್ಲಿ ಹುಳ ಪತ್ತೆ ಆಗಿದೆ. ರಾತ್ರಿ ಕೆಎಫ್ಸಿ ಬ್ರಾಂಚಿಗೆ ಆ ಗ್ರಾಹಕ ಹೋಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಹಕರು ಕೇಳಿದಾಗ ಸಿಬ್ಬಂದಿ ಏನಂತ ಹೇಳಿರೋದು, ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಆತ ಆರ್ಡರ್ ಮಾಡಿ ತರಿಸಿದ್ದಂತಹ ಈ ಚಿಕನ್ ನಲ್ಲಿ ಹುಳ ಹೇಗೆ ಓಡಾಡ್ತಿದೆ. ಕೆಎಫ್ಸಿ ಚಿಕನ್ ನಲ್ಲಿ ಪತ್ತೆ ಆದಂತಹ ಹುಳ ಇದು. ಇದನ್ನ ನೋಡಿ ಗ್ರಾಹಕ ಕಂಗಾಲಾಗಿದ್ದಾರೆ. ತಕ್ಷಣವೇ ಆ ಸ್ಟೋರಿಗೆ ಹೋಗಿ ಪ್ರಶ್ನೆ ಮಾಡಿದ್ದಾರೆ. ಹೆಬ್ಬಾಳದ ಇದೇ ಕೆಎಫ್ಸಿ ಸ್ಟೋರ್. ಅಲ್ಲಿ ನೋಡಿದ್ರೆ ಸಿಬ್ಬಂದಿ ಉಡಾಫೆ ಉತ್ತರ ಕೊಡ್ತಾರೆ. ರಾತ್ರಿ ಕೆಎಫ್ಸಿ ಬ್ರಾಂಚಿಗೆ ಹೋಗಿ ಪ್ರಶ್ನೆ ಮಾಡಿದ್ದಕ್ಕೆ ಸಿಬ್ಬಂದಿಯಿಂದಲೂ ಕೂಡ ಸರಿಯಾದ ಉತ್ತರ ಬಂದಿಲ್ಲ. ಹೆಬ್ಬಾಳದ ಕೆಎಫ್ಸಿ ಬ್ರಾಂಚಿನ ಚಿಕನ್ ನಲ್ಲಿ ಹುಳ ಪತ್ತೆಯಾಗಿರೋದು. ಸುಟ್ಟು ಕರಕಲಾಗಿರೋ ಎಣ್ಣೆಯಲ್ಲಿ ಕೆಎಫ್ಸಿ ಚಿಕನ್ ನ ಫ್ರೈ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ ರಿಯಾಲಿಟಿ ಚೆಕ್ ನಡೆಸಿತು. ಕೆಎಫ್ಸಿ ಚಿಕನ್ ನಲ್ಲಿ ನಿಲ್ಲೋದಕ್ಕೂ ಆಗದಷ್ಟು ಕೆಟ್ಟ ವಾಸನೆ ಇದೆ. ಅದರಲ್ಲಿ ನಿಂತು ಕೆಎಫ್ಸಿ ಸಿಬ್ಬಂದಿ ಅಡುಗೆ ಮಾಡುತ್ತಿದ್ದಾರೆ. ಫ್ರೈ ಮಾಡೋ ಎಣ್ಣೆ ಎಂಜಿನ್ ಆಯಿಲ್ಗಿಂತಲೂ ಕಡೆ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಸುಟ್ಟು ಕರಕಲಾಗಿರೋ ಈ ಎಣ್ಣೆಯಲ್ಲೇ ಪ್ರತಿದಿನ ಚಿಕನ್ ಫ್ರೈ ಮಾಡೋದು. ಚಿಕನ್ ಕ್ವಾಲಿಟಿ ಹೇಗಿದೆ ಅಂದ್ರೆ ಅದರಲ್ಲಿ ಹುಳ ಪತ್ತೆ ಆಗಿದೆ. ಅಲ್ಲಿ ಕೆಎಫ್ಸಿ ಚಿಕನ್ ಸ್ಟೋರ್ ಏನಿದೆ, ಆ ಬ್ರಾಂಚ್ ಏನಿದೆ, ಅಲ್ಲಿ ನಿಲ್ಲೋದಕ್ಕೂ ಆಗದಷ್ಟು ವಾಸನೆ ಇದೆ, ದುರ್ವಾಸನೆ ಇದೆ. ಅಲ್ಲೇ ನಿಂತು ಅಡುಗೆ ಮಾಡ್ತಿದ್ದಾರೆ ಸಿಬ್ಬಂದಿ. ಸೊ ನೆನ್ನೆ ಮಧ್ಯಾಹ್ನ KFC ಆರ್ಡ್ರ್ ಮಾಡಿದ್ರಿ, ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡ್ತೀರಿ. ಸೊ ಏನಾಗುತ್ತೆ, ಅದು ಬಂದಿದ್ದಾದಮೇಲೆ ಮಕ್ಕಳೆಲ್ಲ ತಿಂತಾ ಇರ್ತಾರೆ. ಮಾಮ ಬಂದು ಹೇಳ್ತಾರೆ ಚೆಕ್ ಮಾಡಿ ತಿನ್ನಬೇಡಿ, ಇದು ಹುಳ ಎಲ್ಲ ಇರುತ್ತೆ ಅಂತ. ಸೊ ನಾವು ಅವ್ರಿಗೆ ರಾಂಗ್ ಪ್ರೂವ್ ಮಾಡ್ಬೇಕಂತಾನೆ ಓಪನ್ ಮಾಡ್ತೀರಿ ಆರ್ಡರ್ ಎಲ್ಲ. ಏನು ಮಾಡಿದ್ರಿ ಪೀಸ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದಾಗ ನೋಡಿದ್ರೆ ಹುಳ ಕಾಣಿಸ್ಕೊಳುತ್ತೆ. ಅದು ಚಿಕನ್ ವಿಂಗ್ ಅನಿಸುತ್ತೆ. ಚಿಕನ್ ವಿಂಗಲ್ಲೇ ಹುಳ ಕಾಣಿಸುತ್ತೆ. ಹೆಬ್ಬಾಳದಲ್ಲಿರ್ತಕ್ಕಂತಹ KFC ಚಿಕನ್ ಸೆಂಟರ್ನಲ್ಲಿ ಒಬ್ಬರು ಪವನ್ ಅನ್ನೋ ವ್ಯಕ್ತಿ ಚಿಕನನ್ನು ಆರ್ಡರ್ ಮಾಡಿರ್ತಾರೆ. ಚಿಕನ್ ಆರ್ಡರ್ ಮಾಡಿದ ಸಂದರ್ಭದಲ್ಲಿ ಮನೆಗೆ ಸ್ವಿಗ್ಗಿ ಮುಖಾಂತರ ಅದು ಆರ್ಡರ್ ಹೋಗಿರುತ್ತೆ. ಆರ್ಡರ್ ಹೋಗಿದ ಬೆನ್ನಲ್ಲೇ ಅದರಲ್ಲಿ ಹುಳಗಳು ಪತ್ತೆಯಾಗಿವೆ ಅಂತ ಅವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಅಲ್ಲೂ ಕೂಡ ನಮಗೆ ಹುಳಗಳು ಕಂಡು ಬಂತು. ಈಗ ಸದ್ಯ ನಾವು KFC ಒಳಗಡೆ ಯಾವ ರೀತಿಯಾದಂತಹ ಒಂದು ಸಂದರ್ಭ ಇಲ್ಲಿ ಇರುತ್ತೆ ಮತ್ತು ಈ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ KFC ಏನು ನಾವು ಒಂದು ಅಂಗಡಿಯನ್ನು ನೋಡ್ತೀವಲ್ಲ, ಈ ಅಂಗಡಿ ಒಳಗಡೆ ಈ ರೀತಿಯಾದಂಥ ಒಂದು ಕೆಲವೊಂದು ಮಷಿನ್ಸ್ಗಳು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಡಿಬಾರ್ ಆದಂತಹ ಇಲ್ಲಿ ಬನ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಸ್ವಚ್ಛ ನಮಗೆ ನೇರವಾಗಿ ಕಂಡು ಬರ್ತಾ ಇದೆ. ಇಲ್ಲೂ ಕೂಡ ಅಂದರೆ ಅಂಗಡಿಯಲ್ಲೇ ಈ ರೀತಿಯಾದಂತಹ ಒಂದು ಬನ್ಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಒಳಗಡೆ ಕೂಡ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಎಷ್ಟೊಂದು ಸ್ವಚ್ಛ ಮತ್ತು ಎಷ್ಟು ಕೆಟ್ಟದಾಗಿ ಇಲ್ಲಿ ಇದೆ ಅಂತ ನಮ್ಗೆ ಗಮನಿಸ್ತಾ ಹೋಗ್ಬೋದು. ಅಂದರೆ ಯಾವುದೂ ಕೂಡ ಇಲ್ಲಿ ಸರಿಯಾಗಿ ಇಲ್ಲಿ ನಮಗೆ ಕಂಡು ಬರ್ತಾ ಇಲ್ಲಿ ಹಿಟ್ಟನ್ನು ಕೂಡ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಿಟ್ಟಲ್ಲೂ ಕೂಡ ಈ ರೀತಿಯಾದಂತಹ ಒಂದೊಂದು ಕೆಲವೊಂದು ಡ್ರಾಪ್ಸ್ಗಳು ಇಲ್ಲಿ ಏನು ನೋಡ್ತಾ ಇದ್ದಾರಲ್ಲ, ಇದು ಏನು ಡ್ರಾಪ್ಸ್ ಅನ್ನೋದು ಅವ್ರಿಗೂ ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಸೊ ಈ ಕಡೆ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಒಂದು ಏನು ನಾವು ಈ KFC ಚಿಕನ್ ಅನ್ನ ಈ ಎಣ್ಣೆಯಲ್ಲಿ ಕರೀತಾರಲ್ಲ, ಈ ಎಣ್ಣೆ ಎಷ್ಟು ಶುದ್ಧವಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಎಷ್ಟು ಕಪ್ಪಗಾಗಿ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಇದು ಯಾವ ಎಣ್ಣೆ ಅನ್ನೋದು ನಮಗೆ ಕಂಡು ಬರ್ತಾ ಇಲ್ಲ. ನಾವು ಈ ಗ್ಯಾರೇಜ್ಗಳಲ್ಲಿ ನೋಡ್ತಾ ಇರ್ತೀವಲ್ಲ, ಆ ರೀತಿಯಾದಂತಹ ಒಂದು ಎಣ್ಣೆ ನಮಗೆ ಕಂಡು ಬರ್ತಾ ಇದೆ. ನೋಡ್ಬೋದು ಎಷ್ಟೊಂದು ಕಪ್ಪಗೆ ಇಲ್ಲಿ ಈ ರೀತಿ ಕಂಡು ಬರ್ತದೆ. ಅಂದರೆ ಇದೇ ಎಣ್ಣೆಯಲ್ಲಿ KFCಯಲ್ಲಿ ಈ ಚಿಕನ್ಗಳನ್ನು ರೋಸ್ಟ್ ಮಾಡ್ತಾರೆ, ಚಿಕನ್ಗಳನ್ನು ಇಲ್ಲಿ ಬಿಸಿ ಮಾಡ್ತಾರೆ ಅನ್ನೋದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನೋಡ್ಬೋದು ಎಷ್ಟು ಕಪ್ಪಗಾಗಿ ಈ ಒಂದು ಎಣ್ಣೆ ಇಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಾವು ಎಣ್ಣೆಯನ್ನು ನೋಡ್ತೀವಿ, ಒಂದು ಎಣ್ಣೆಗೆ ಒಂದು ಹಳದಿ ಬಣ್ಣದಲ್ಲಿ ಎಣ್ಣೆ ಇರುತ್ತೆ. ಆದರೆ ಇಲ್ಲಿ ಕಂಪ್ಲೀಟಾಗಿ ಗ್ಯಾರೇಜ್ನಲ್ಲಿ ನೋಡ್ತಾ ಇರತಕ್ಕಂತಹ ಎಣ್ಣೆ ರೀತಿ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು. ಈ ಕಡೆ ಭಾಗದಲ್ಲಿ ಇಲ್ಲಿ ಚಿಕನನ್ನು ಈಗ ತಾನೇ ಮಾಡಿರ್ತಕ್ಕಂತಹ ಒಂದು ಚಿಕನನ್ನು ಇಲ್ಲಿ ನಾವು ಓಪನ್ ಮಾಡಿದ್ದೀವಿ. ಇಲ್ಲಿ ಕೂಡ ಹಳೆಯ ಚಿಕನ್ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಸುಮಾರು ದಿನಗಳ ಹಿಂದೆ ಇಟ್ಟಿರ್ತಕ್ಕಂತಹ ಚಿಕನ್ ಪೀಸ್
ಪೀಸ್ಗಳು ಕೂಡ ಇಲ್ಲಿ ನಮಗೆ ನೋಡೋಕೆ ಸಿಗ್ತಾ ಇದೆ. ಈ ರೀತಿಯಾದಂತಹ ಪೀಸ್ಗಳು ನಮಗೆ ಇಲ್ಲಿ ಸಿಕ್ತು ಅಂತಂದರೆ ಇಲ್ಲಿ ಈ ಹುಳಗಳು ಆಗೋದು ಗ್ಯಾರಂಟಿನೇ. ನೋಡ್ಬೋದು ಇಲ್ಲಿ ಒಳಗಡೆ ಕೂಡ ಇಲ್ಲಿ ಚಿಕನನ್ನು ರೋಸ್ಟ್ ಮಾಡೋದಕ್ಕೆ ಇಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಅಂದರೆ ಚಿಕನ್ ನೋಡಿದ್ರೇ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಈ ಬಣ್ಣ ನೋಡ್ಬೋದು ಎಷ್ಟು ಕಪ್ಪಗಾಗಿದೆ. ಈ ರೀತಿಯಾದಂತಹ ಚಿಕನ್ ಈ KFC ಶಾಪ್ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಒಂದೊಂದಾಗಿ ತೆಗಿತಾ ಹೋಗ್ತೀನಿ. ಸೊ ನೋಡ್ಬೋದು ಇಲ್ಲಿ ಈ ರೀತಿ ಕಂಪ್ಲೀಟಾಗಿ ಬಣ್ಣವೇ ಇಲ್ಲಿ ಚೇಂಜ್ ಆಗಿರೋದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಈ ಕಡೆ ಮತ್ತೊಂದು ಭಾಗದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಡಸ್ಟ್ಬಿನ್ಗಳಲ್ಲೂ ಕೂಡ ಯಾವ ರೀತಿಯಾದಂತಹ ಒಂದು ಅಂದರೆ ನಾವು ಮಾಧ್ಯಮದವರು ಬಂದ ಬೆನ್ನಲ್ಲೇ ಇವರು ಕೂಡ ಎಚ್ಚೆತ್ಕೊಂಡು ಆ ಹಳೆಯ ಬನ್ಗಳು ಏನಿದಾವಲ್ಲ ಅದನ್ನು ಬೇಗ ಎಸೆಯೋದಕ್ಕೂ ಕೂಡ ಪ್ರಯತ್ನ ಪಟ್ಟರು. ಸೊ ಇಲ್ಲಿ ಒಳಗಡೆ ಇಲ್ಲಿ ನೋಡ್ಬೋದು ಅಂದರೆ ಈ ರೀತಿಯಾಗಿ ಹುಳಗಳು ಇರ್ತಕ್ಕಂತಹ ಬನ್ಗಳನ್ನು ಅವರು ಮೇಲ್ಮೇಲೆ ಅಂದರೆ ಯಾರೂ ಕೂಡ ಒಳಗಡೆ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಈ ರೀತಿಯಾದಂತಹ ಕಳಪೆ ಆಹಾರವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಹುಳಗಳು ಪತ್ತೆ ಆಗಿರೋದು ಹೆಬ್ಬಾಳದ ಒಂದು ಕೆಂಪಾಪುರದ KFCಯಲ್ಲಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.